ಕರ್ತನೂ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಆಶೀರ್ವಸಲ್ಪಟ್ಟವರಾಗಿ ಬಹಳ ಚಂದಾಗಿರ್ತೀರಾ. ಯಾಕೆಂಬುದಾದರೆ ವಾಕ್ಯವು ನಿಮ್ಮನ್ನ ಪ್ರತಿ ದಿನ ಆ ರೀತಿಯಾಗಿ ರೂಪಿಸುವಂತದ್ದಾಗಿದೆ. ನಿಮ್ಮನ್ನ ಪ್ರತಿನಿತ್ಯವೂ ವಾಕ್ಯ ನಿಮ್ಮನ್ನ ಕಟ್ಟಿ ಎಬ್ಬಿಸುವಂತದ್ದಾಗಿದೆ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನ ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ. ಈಗ ಸ್ವಾಮಿ ದೇವರೇ, ಕರ್ತನಿನ ವಾಕ್ಯ ಪ್ರತಿಯೊಬ್ಬರಿಗೆ ಸ್ವಾಮಿ ಸಾರವಾಗುತ್ತದೆ. ಆ ವಾಕ್ಯದಲ್ಲಿ ಇರುವಂತ ಪ್ರತಿ ಒಂದು ಸ್ವಾಮಿ ಕಾರ್ಯಗಳು ಆ ಮಕ್ಕಳ ಜೀವಿತದಲ್ಲಿ ನೆರವೇರಲಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್. ಈ ಸಮಯದಲ್ಲಿ ಪ್ರಿಯರಾದವರೇ, ಪ್ರತಿ ಮನುಷ್ಯನಿಗೂ ಪ್ರತಿ ಒಂದು ಸಮಯದಲ್ಲೂ, ಪ್ರತಿ ಒಂದು ಕಾರ್ಯದಲ್ಲೂ, ಪ್ರತಿ ಒಂದು ವಿಷಯದಲ್ಲೂ ಅವನಿಗೆ ತುಂಬಾ ಅವನಿಗೆ ಸಹಾಯವಾಗುವಂಥದ್ದು, ಅಗತ್ಯವಾಗುವಂಥದ್ದು, ಅಗತ್ಯ ಬೀಳುವಂಥದ್ದು ಅವನಲ್ಲಿ ಅದು ಯಾವಾಗಲೂ ಕಾರ್ಯನಿರ್ವಹಿಸುವಂಥದ್ದು ಆಗಿರಬೇಕು. ಅದುವೇ ಏನೆಂದರೆ ಜ್ಞಾನ 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 ಅಂತ ನಾವು ನೋಡ್ತೀವಿ. ದೈವ ಜ್ಞಾನ ಇದರಲ್ಲಿ ಬಂದು ತುಂಬಾ ಮನುಷ್ಯನ ಜ್ಞಾನಕ್ಕಿಂತಲೂ ದೈವ ಜ್ಞಾನ ಅಂದ್ರೆ ದೇವರು ಅನುಗ್ರಹಿಸಿ ಕೊಡಲ್ಪಡುವ ಪ್ರತಿ ಒಂದು ದೈವಿಕವಾದ ಜ್ಞಾನ ಅವನ ಜ್ಞಾನದಲ್ಲಿ ಸೇರಿಕೊಂಡು ಅದು ಅವನನ್ನ ಎಲ್ಲಾ ವಿಷಯದಲ್ಲೂ ಅವನಿಗೆ ಏನ್ ಮಾಡ್ತದೆ, ಗೈಡ್ಲೈನ್ಸ್ ಕೊಡ್ತದೆ. ಮಾಡುವಂತೆ ಎಲ್ಲ ರೀತಿಯಾದ ಆಲೋಚನೆಯನ್ನು ಕೊಡುವಂಥದ್ದೇ ದೇವರ ಜ್ಞಾನ. ಅದಕ್ಕಾಗಿಯೇ ಯಾಕೋಬರ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡಿದ್ರೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನೇ ಆಗಿದ್ದಾನೆ. ನೋಡಿ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಬೇಡಿಕೊಳ್ಳಲಿ, ದೇವರು ಎಲ್ಲರಿಗೂ ಅಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವಂತ ಕರ್ತನೂ ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಪ್ರಿಯರಾದವರೇ, ಎಲ್ಲರಿಗಾಗಿಯೂ ವಿಶೇಷವಾಗಿ ಈ ವಾಕ್ಯದ ಧ್ಯಾನ ತೆಗೆದುಕೊಂಡ್ರೆ, ಈ ದಿನದಲ್ಲಿ ಮಕ್ಕಳು ಶಾಲೆಗೆ ಹೋಗುವಂತವರಿಗೂ, ಕಾಲೇಜಿಗೆ ಹೋಗುವಂತವರಿಗೂ, ಕೆಲಸ ಕಾರ್ಯಗಳಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲರಿಗೂ ಹೋಗುವಂತರಾಗಿ ಈ ಒಂದು ವಾಕ್ಯ ನಿಮ್ಮಲ್ಲಿ ಕಾರ್ಯಗಳನ್ನ ಮಾಡುವಂಥದ್ದು ಆಗಿದೆ ಪ್ರಿಯರಾದವರೇ. ಆದ್ದರಿಂದಲೇ ನೋಡಿ, ಅದೇ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತದೆ, ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನ ಪಡೆದುಕೊಳ್ಳುವೆ. ಯೆಹೋವನ ಭಯವನ್ನ ಅರಿತು ದೈವ ಜ್ಞಾನವನ್ನ ಪಡೆದುಕೊಳ್ಳುವೆ. ದೇವರ ಮೇಲೆ ಇರುವಂತ ನೋಡಿ, ದೇವರನ್ನ ಅರಿತುಕೊಳ್ಳುವುದೇ ಕರ್ತನ ಜ್ಞಾನ ನಮಗೆ ಅಂತ ನೋಡ್ತೀವಿ. ಯಾರೆಲ್ಲ ದೇವರನ್ನು, ಯೆಹೋವನನ್ನು ಅರಿತುಕೊಳ್ತಾರೋ ಅವಾಗ ದೈವ ಜ್ಞಾನವನ್ನ ಪಡೆದುಕೊಳ್ಳುವಂತರಾಗಿ ಇದ್ದಾರೆ. ನೋಡಿ, ಜ್ಞಾನ ಹೇಗೆ ಬರ್ತದೆ. ಹಂಗಾಗಿ ನಾವು ನೋಡ್ತೀವಿ ಸತ್ಯವೇದದಲ್ಲಿ ನಮಗೆ ಸಾಲಮೋನ್ ಕೂಡ ಹೇಳ್ತಾರೆ, ಅವನು ದೇವರ ಬಳಿಯಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ಕೊಂಡ. ನಿನ್ನ ಮಕ್ಕಳನ್ನ ನಡೆಸುವುದಕ್ಕೆ, ನಿನ್ನ ಪ್ರಜೆಗಳನ್ನು ನನಗೆ ನಡೆಸುವುದಕ್ಕೆ ಅಪ್ಪ ನನಗೆ ನಿನ್ನ ಜ್ಞಾನವನ್ನ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ. ಆ ಜ್ಞಾನದ ಮುಖಾಂತರ ದೇವರು ಅವನಿಗೆ ತಿಳಿಯದ ಐಶ್ವರ್ಯವನ್ನ ಕೂಡ ದೇವರು ಒದಗಿಸಿಕೊಟ್ರು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಆ ರೀತಿಯಾಗಿ ನೀವೆಲ್ಲರೂ ದೇವರ ಜ್ಞಾನ, ದೇವರ ತಿಳುವಳಿಕೆ, ದೇವರ ಕಾರ್ಯದಲ್ಲಿ ಹೆಚ್ಚಾಗಿ ನೀವು ಪ್ರಯತ್ನ ಮಾಡುವಾಗ ನಿಮಗೆ ಎಲ್ಲರಿಗೂ ಅದು ಒದಗುವಂಥದ್ದಾಗಿದೆ. ಕಾಲೇಜಿಗೆ ಹೋಗುವಂತ ಮಕ್ಕಳು, ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗಾಗಿ ನಾನು ಹೇಳ್ತೀನಿ, ಪ್ರೀತಿಯ ಮಕ್ಕಳೇ, ಮತ್ತೆ ಕಾಲೇಜಿಗೆ ಹೋಗುವಂತ ಪ್ರತಿಯೊಬ್ಬೊಬ್ಬರಿಗಾಗಿಯೂ ದೇವರ ಜ್ಞಾನ ಈ ದಿನದಲ್ಲಿ ಒದಗಿಸಿಕೊಡ್ಬೇಕಂತ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ಈ ವೇಳೆ ವಿಶೇಷವಾಗಿ ಸ್ವಾಮಿ ನಿನ್ನ ದೈವಿಕವಾದ ಜ್ಞಾನ ಈ ಮಕ್ಕಳ ಜೀವಿತದಲ್ಲಿ ಹೇರಾಳವಾಗಿ ಧಾರಾಳವಾಗಿ ಒದಗಿಸಿಕೊಡು ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಿನ್ನ ವಾಕ್ಯ ಹೇಳುವ ಪ್ರಕಾರ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನ ಬೇಡಿಕೊಳ್ಳಲಿ, ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ, ಹೌದು ಸ್ವಾಮಿ, ಈ ಎಲ್ಲ ನಿನ್ನ ಮಕ್ಕಳಿಗೆ ಉದಾರ ಮನಸ್ಸಿನಿಂದ ಕೊಟ್ಟು ಆಶೀರ್ವಾದ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ ಪ್ರಿಯರಾದವರೇ, ನಿಶ್ಚಯವಾಗಲೂ ದೇವರು ತನ್ನ ಜ್ಞಾನದಿಂದ ನಿಮ್ಮನ್ನ ಮುನ್ನಡೆಸಿ ಎಲ್ಲಾ ವಿಷಯಗಳನ್ನ ಆತನ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬರೋನಾಗಿದ್ದಾನೆ. ಎಲ್ಲರೂ ಹೊಂದುವರಿಕೆಯಾಗಿ ಆಮೇನ್. ಶಲೋಮ್.